ಈ ಸ್ಕೀಮ್ ತಂದಿರೋದು ತುಂಬ ಒಳ್ಳೆಯದು. ಇಲ್ಲಿ ಟೈಲರ್ಗಳಿಗೆ ತುಂಬಾ ಒಳ್ಳೆಯದು. ಇದುವರೆಗೂ ಈ ಸ್ಕೀಮ್ ಯಾರೂ ತಂದಿರಲಿಲ್ಲ. ಈ 20 ಜನಕ್ಕೆ ನೀವೊಂದು ಯೋಜನೆ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ವಿವರಿಸಿ ಒಂದು ಸ್ಮಾರ್ಟ್ ಕಾರ್ಡ್ ಮಾಡಿಸ್ಕೊಂಡು ಸಹಾಯ ಪಡಲಿಕ್ಕೆ ಹೇಳ್ತೀರಾ? ಹೌದು, ಎಲ್ಲರಿಗೂ ಹೇಳ್ತೀವಿ ನಾವು. ಮತ್ತು ಎಲ್ಲರೂ ಮಾಡಿಸ್ಕೊಂಡ್ಲೇಬೇಕು. ಇದು ಎಲ್ಲರಿಗೂ ಒಳ್ಳೇದು. ಇದು ಮಾಡಿಸ್ಕೊಂಡ್ರೆ ಉಪಯೋಗ ಆಗುತ್ತೆ. ತುಂಬ ಸಂತೋಷ ಸರ್. ಈ ಥರ ಎಲ್ಲ ಬಂದಿರೋದು ಯಾವತ್ತೂ ಬಂದಿರಲಿಲ್ಲ. ಇವಾಗ ಬಂದಿರೋದಕ್ಕೆ ತುಂಬ ಸಂತೋಷ. ನಾವು ಎಲ್ಲರಿಗೂ ಹೇಳ್ಕೊತೀವಿ. ನಮ್ಮ ಮನೆಗೂ ಅವರೇ ಮನೆಗೆಲ್ಲ ಹೊಲಿತಾರೆ ಅಂಥವ್ರಿಗೆಲ್ಲ ಹೇಳ್ತೀವಿ. ನಾವೆಲ್ಲರೂ ಮಾನ ಮುಚ್ಕೋಬೇಕು ಅಂತಂದರೆ ಬಟ್ಟೆ ಹಾಕೋಬೇಕು, ಶರ್ಟ್ ಹಾಕೋಬೇಕು. ಈ ಬಟ್ಟೆಗಳನ್ನು ಯಾರು ಹೊಲಿತಾರೆ? ಟೈಲರ್. ಈ ಟೈಲರ್ಗಳಿಗೂ ಕೂಡ ಸಾಕಷ್ಟು ಸಮಸ್ಯೆಗಳಿರ್ತವೆ. ಅವ್ರದ್ದೇ ಆದಂಥ 108 ಪ್ರಾಬ್ಲಮ್ಗಳಿರ್ತವೆ. ಅವರ ಸಮಸ್ಯೆಗಳನ್ನು ಸ್ವಲ್ಪ ಮಟ್ಟಿಗಾದರೂ ನಿವಾರಿಸಲಿಕ್ಕೆ ಅಂತೇಳ್ಬಿಟ್ಟು ರಾಜ್ಯ ಸರ್ಕಾರ ಒಂದಿಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದರಲ್ಲಿ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ. ನಮ್ಮ ಜೊತೆ ಒಬ್ಬರು ಟೈಲರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಈ ಯೋಜನೆ ಬಗ್ಗೆ ಅವ್ರಿಗೇನು ಗೊತ್ತಿದೆ, ಗೊತ್ತಿಲ್ಲ ಅಂದರೆ ಅವ್ರಿಗೊಂದಿಷ್ಟು ಅವೇರ್ನೆಸ್ ಮೂಡಿಸುವಂಥ ಕೆಲಸ ಮಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು? ಸುಬ್ರಹ್ಮಣ್ಯ ಅಂತ. ಎಷ್ಟು ವರ್ಷದಿಂದ ಟೈಲರ್ ಆಗಿ ಕೆಲಸ ಮಾಡ್ತಾಯಿದ್ದೀರಿ ಸರ್? ಒಂದು 15 ವರ್ಷದಿಂದ ಮಾಡ್ತಾಯಿದ್ದೀವಿ ಸರ್. ಇದಕ್ಕೆ ಮುಂಚೆ ನೀವೇನಾದರೂ ಸರ್ಕಾರದ ಯಾವುದಾದ್ರೂ ಯೋಜನೆಗಳನ್ನು ತಗೊಂಡಿದ್ರೆ? ಏನಿಲ್ಲ, ಏನು ತೊಗೊಂಡಿಲ್ಲ. ಅಂದರೆ ಸರ್ಕಾರದಿಂದ ನಿಮ್ಗೆ ಯಾವುದೇ ಯೋಜನೆಗಳು ಏನೂ ಸಿಕ್ಕಿಲ್ಲ? ಏನೂ ಸಿಕ್ಕಿಲ್ಲ ಸರ್. ಈಗ ಸಂತೋಷ್ ಲಾಡ್ ಇದ್ದಾರಲ್ಲ, ಕಾರ್ಮಿಕ ಸಚಿವರು, ಹಾಂ, ಅವರೊಂದು ಯೋಜನೆ ಜಾರಿಗೆ ತಂದಿದ್ದಾರೆ, ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಅಂತ. ಅದರಲ್ಲಿ 23 ಅಸಂಘಟಿತ ವಲಯಗಳ ಬಗ್ಗೆ ಒಂದಿಷ್ಟು ಕಾಳಜಿ ಹೊಂದಿಕೊಂಡು ಅವರು ಹೆಲ್ಪ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಸರ್ಕಾರದಿಂದ. ಅಂದರೆ ನಿಮಗಾಗಿ ಒಂದಿಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಒಂದು 3 ಮುಖ್ಯವಾದ ಯೋಜನೆಗಳು. ಅದೇನಂತಂದರೆ ನಿಮಗೆ ಒಂದಿಷ್ಟು ಡೀಟೇಲ್ಸ್ ಕೊಡ್ತಾರೆ ಅವರು. ಉದಾಹರಣೆಗೆ, ಅಪಘಾತದಲ್ಲಿ ಈ ಒಂದು ಸ್ಮಾರ್ಟ್ ಕಾರ್ಡ್ ಮಾಡಿಕೊಡ್ತಾರೆ ಅಂಥ ವ್ಯಕ್ತಿ ಒಂದು ಯೋಜನೆ ಸೌಲಭ್ಯ ಫ್ರೀಯಾಗಿ ಕೊಡ್ತಂಥದ್ದು. ಇದು ಮುಖ್ಯವಾಗಿ ಒಂದು ವೇಳೆ ಆತ ಏನಾದರೂ ಮೃತಪಟ್ಟ ಅಂಥವರ ಕುಟುಂಬಕ್ಕೆ 1 ಲಕ್ಷ ಸಹಾಯಧನ ಕೊಡ್ತಾರೆ. ಒಂದು ವೇಳೆ ಅನಾರೋಗ್ಯಕ್ಕೀಡಾಗಿರ್ಬೋದು ಅಂಥವ್ರಿಗೂ ಸಹಾಯಧನ ಕೊಡ್ತಾರೆ. 50,000ದವರೆಗೂ ಆಸ್ಪತ್ರೆ ವೆಚ್ಚ ಅಂತೇಳಿ. ಒಂದು ವೇಳೆ ಏನಾದರೂ ಗಾಯಗೊಂಡು ಅಥವಾ ಅಪಘಾತದಲ್ಲಿ ಏನಾದರೂ ಕೈ ಕಾಲು ಈ ಥರ ಏನಾದರೂ ಕಳ್ಕೊಂಡ್ರೆ 1 ಲಕ್ಷದವರೆಗೂ ಸಹಾಯಧನ ಕೊಡ್ತಾರೆ. ಜೊತೆಗೆ ಯಾರಾದರೂ ಮನೆಯಲ್ಲಿ ಯಾರ್ದಾದ್ರೂ ವಯಸ್ಸಿನಿಂದ ಆಗಿರ್ಬೋದು ಅಥವಾ ಕಾಯಿಲೆ ಆಗಿ ಅವರು ಎಕ್ಸ್ಪೈರ್ ಆದರೆ ಅಂತ್ಯ ಸಂಸ್ಕಾರಕ್ಕೆ ಅಂತೇಳಿ 10,000 ರೂಪಾಯಿ ಸಹಾಯಧನ ಕೊಡ್ತಾರೆ. ಸೊ ಇಂಥದ್ದೊಂದು ಸ್ಮಾರ್ಟ್ ಕಾರ್ಡನ್ನು ನೀವು ಕಾರ್ಮಿಕ ಇಲಾಖೆಯಲ್ಲಿ ಮಾಡಿಸ್ಕೋಬೋದಾಗಿರುತ್ತೆ. ಈಗ ಈ ಒಂದು ಸಂತೋಷ್ ಲಾಡ್ ಅವರು ಈ ಒಂದು ಇಷ್ಟೆಲ್ಲ ಯೋಜನೆ ತಂದಿದ್ದಾರೆ. ನಿಮಗೆ ಇದಕ್ಕೆ ಮುಂಚೆ ಯಾವುದೋ ಒಂದು ಅವಕಾಶ ಸಿಗ್ತಾ ಇರಲಿಲ್ಲ ಕಾರ್ಮಿಕ ಇಲಾಖೆಯಿಂದ ಟೈಲರ್ಗಳಿಗೆ. ಸೊ ಈಗ ಈ ಒಂದು ಯೋಜನೆ ಬಗ್ಗೆ ನೀವೇನಂತೀರಿ? ಇಂಥದ್ದೊಂದು ಸಹಾಯ ಮಾಡ್ತಾ ಇದ್ದೀರಲ್ಲ, ಈ ಸ್ಕೀಮ್ ತಂದಿರೋದು ತುಂಬ ಒಳ್ಳೆಯದು. ಇಲ್ಲಿ ಟೈಲರ್ಗಳಿಗೆ ತುಂಬಾ ಒಳ್ಳೆಯದು. ಇದುವರೆಗೂ ಈ ಸ್ಕೀಮ್ ಯಾರೂ ತಂದಿರಲಿಲ್ಲ. ಈ ಸ್ಕೀಮ್ನ ಎಲ್ಲ ಉಪಯೋಗಿಸ್ಕೊಬೇಕು ಅಂತ ಕೇಳ್ಕೊತಿದ್ದೀನಿ. ಸರ್, ನೀವು ಈ ಒಂದು ಸ್ಮಾರ್ಟ್ ಕಾರ್ಡ್ ಮಾಡಿಸ್ಕೊಂತೀರಲ್ಲ? ಹೌದು, ಮಾಡಿಸ್ಕೊಂತೀನಿ. ಸರ್, ನೀವು ಇಲ್ಲಿ ಏನಾಗಿ ಕೆಲಸ ಮಾಡ್ತಾಯಿದ್ದೀರಿ ಟೈಲರ್ ಜೊತೆಗೆ? ನಾವು ಟೈಲರ್ ಜೊತೆಗೆ ಸುಮ್ಮನೆ ಸ್ವಲ್ಪ ನೋಡ್ಕೊಳ್ಳೋದು. ಎಷ್ಟು ಜನ ಇದ್ದಾರೆ ಸರ್ ನಿಮ್ಮ ಟೀಮಲ್ಲಿ? ನಮ್ಮ ಟೀಮಲ್ಲಿ ಒಂದು 20 ಜನ ಇದ್ದೀವಿ ನಾವು. ಓಕೆ. 20 ಜನಕ್ಕೆ ನೀವೊಂದು ಯೋಜನೆ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ವಿವರಿಸಿ ಒಂದು ಸ್ಮಾರ್ಟ್ ಕಾರ್ಡ್ ಮಾಡಿಸ್ಕೊಂಡು ಸಹಾಯ ಪಡಲಿಕ್ಕೆ ಹೇಳ್ತೀರಾ? ಹೌದು, ಎಲ್ಲರಿಗೂ ಹೇಳ್ತೀವಿ ನಾವು. ಮತ್ತು ಎಲ್ಲರೂ ಮಾಡಿಸ್ಕೊಂಡ್ಲೇಬೇಕು. ಇದು ಎಲ್ಲರಿಗೂ ಒಳ್ಳೆಯದು. ಇದು ಮಾಡಿಸ್ಕೊಂಡ್ರೆ ಉಪಯೋಗ ಆಗುತ್ತೆ. ಸರ್, ಮತ್ತು ಈ ಒಂದು ಅಸಂಘಟಿತ ವಲಯದಲ್ಲಿ ಟೈಲರ್ ಕೂಡ ಬರೋದ್ರಿಂದ ಇವರಿಗೆ ಈ ಒಂದು ಯೋಜನೆ ನಿಮ್ಮೆಲ್ಲ ವರ್ಗಕ್ಕೂ ಅನುಕೂಲ ಆಗುತ್ತೆ ಅಂತ ಅನಿಸುತ್ತಾ? ಆಗುತ್ತೆ ಸರ್. ಏನು ಅನಿಸುತ್ತೆ ಸರ್ ಯೋಜನೆ ಬಗ್ಗೆ? ಸರ್ಕಾರ ಈ ಯೋಜನೆ ತಂದಿರೋದು ತುಂಬ ಒಳ್ಳೆಯದೇನೆ. ಯಾಕೆಂದರೆ ಇಷ್ಟು ದಿನ ಈ ಥರ ಯೋಜನೆ ಯಾರೂ ತಂದಿರಲಿಲ್ಲ. ಹಂಗಾಗಿ ತುಂಬ ಉಪಯೋಗ ಆಗುತ್ತೆ. ನಮ್ಮ ಜೊತೆ ಇನ್ನಷ್ಟು ಜನ ಟೈಲರ್ಸ್ಗಳಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಒಂದು ಯೋಜನೆ ಬಗ್ಗೆ ಏನಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ಕಾರ ಸರ್. ನಿಮ್ಮ ಹೆಸರು? ಮೀನಾ ಅಂತ. ಎಷ್ಟು ವರ್ಷದಿಂದ ಟೈಲರಿಂಗ್ ಕೆಲಸ ಮಾಡ್ತಿದ್ದೀರಿ? ನಾವು ಒಂದು 10-12 ವರ್ಷದಿಂದ 12 ವರ್ಷದಿಂದ. ನಿಮಗೆ ಇದುವರೆಗೆ ಗೌರ್ಮೆಂಟಿಂದ ಏನಾದರೂ ಒಂದಿಷ್ಟು ಫೆಸಿಲಿಟಿ ಏನಾದರೂ ಸಿಕ್ಕಿದೆಯಾ? ಆ ಥರ ಏನೂ ಇಲ್ಲ ಸರ್. ಅಂದರೆ ನೀವು ಇದು ಗೌರ್ಮೆಂಟಿಂದ ಯಾವುದೇ ಫೆಸಿಲಿಟಿ ತೊಗೊಂಡಿಲ್ಲ? ಇದು ಯಾವ ಸ್ಪೆಷಾಲಿಟಿ ಇಲ್ಲ. ನಾವು ದುಡಿಬೇಕು, ತಿನ್ನಬೇಕು, ಹಂಗೈತೆ. ಒಂದು ವೇಳೆ ನಿಮಗೆ ಜೀವನ ಅನ್ನೋದು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಏನಾದರೂ ತೊಂದರೆ ಆಯಿತು, ನಿಮ್ಮ ಮುಂದೆ ನಿಮ್ಮ ಮನೆಯವರ ಪರಿಸ್ಥಿತಿ ಏನಾಗಿರ್ಬೋದು ಅವಾಗ? ತುಂಬ ಪ್ರಾಬ್ಲಮ್ ಆಗ್ತೈತಿ ಸರ್. ಅಲ್ವಾ? ಅದಕ್ಕೂ ಮಕ್ಳಿಗೆ ತುಂಬ ಪ್ರಾಬ್ಲಮ್. ಹೆಣ್ಮಕ್ಳಿದ್ದಾರೆ ಪ್ರಾಬ್ಲಮ್. ಖಂಡಿತ ಹೌದಲ್ವ ಮೇಡಮ್? ಅದಕ್ಕೋಸ್ಕರನೇ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಈಗ ಏನು ಮಾಡಿದ್ದಾರೆ, ಟೈಲರ್ಗಳನ್ನು ಅಂದರೆ ನಿಮ್ಮ ಟೈಲರ್ ವೃತ್ತಿ ಏನಿದೆ ಇದು ಕೂಡ ಅಸಂಘಟಿತ ವಲಯದಲ್ಲಿ ಒಂದು ಗುರುತಿಸ್ಕೊಳಕತ್ತೆ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತಲೇ ಒಂದಿಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಅದೇನಂತಂದರೆ ನಿಮಗೆ ಇಲ್ಲಿ ಒಂದು ಬ್ರೋಚರ್ ಕೂಡ ಕೊಡ್ತಾರೆ. ಅದರಲ್ಲಿ ನೀವು ನೋಡ್ಬೋದು. ನಿಮಗೆ ಒಂದು ವೇಳೆ ಈ ಒಂದು ಸ್ಮಾರ್ಟ್ ಕಾರ್ಡ್ ಮಾಡ್ಕೊಂಡವರು ಸ್ಮಾರ್ಟ್ ಕಾರ್ಡ್ ಮಾಡಿಸ್ಕೊಡ್ಬೇಕು, ನೀವು ಕಾರ್ಮಿಕ ಇಲಾಖೆಗೆ ಹೋಗಿ ಸ್ಮಾರ್ಟ್ ಕಾರ್ಡನ್ನು ಮಾಡಿಸ್ಕೋಬೇಕು ನಾವು ಟೈಲರ್ ಅಂತೇಳಿ. ಸೊ ಒಂದು ವೇಳೆ ಏನಾದರೂ ಅವರ ಡೆತ್ ಆದರೆ 1 ಲಕ್ಷದವರೆಗೂ ಅಪಘಾತ ವಿಮೆ ಅಂತ ಕೊಡ್ತಾರೆ. 1 ಲಕ್ಷದವರೆಗೂ ಹಣ ಬರುತ್ತೆ. ಒಂದು ವೇಳೆ ಏನಾದರೂ ಆಕ್ಸಿಡೆಂಟಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಅವಾಗಲೂ ಕೂಡ 1 ಲಕ್ಷದವರೆಗೂ ಸಹಾಯಧನ ಬರುತ್ತೆ. ಆಸ್ಪತ್ರೆ ವೆಚ್ಚ ಅಂತೇಳಿ 50,000 ಕೊಡ್ತಾರೆ.
ಮನೆಯಲ್ಲಿ ಯಾರೇ ಸಾವನ್ನಪ್ಪಿದ್ರೂ ಕೂಡ ಅವ್ರಿಗೆ 10,000 ರೂಪಾಯಿಯಷ್ಟು ಸಹಾಯಧನ ಕೊಡ್ತಾರೆ. ತುಂಬ ಸಂತೋಷ ಸರ್. ಈ ಥರ ಬರೋದು ತುಂಬ ನಮ್ಮ ಲಕ್ಕಿ ಅನ್ಕೊತೀವಿ ನಾವು. ಯಾರೂ ತಂದಿರಲಿಲ್ಲ ಈ ಥರ. ನೀವು ಈ ಥರ ತಂದಿರೋದು ತುಂಬ ನಮ್ಗೆ ಒಳ್ಳೇದು ಅನ್ನಿಸ್ತೈತೆ ಸರ್. ಮಾಡಿಸ್ತೀವಿ ನಾವು. ಮಾಡಿಸ್ತೀವಿ ಖಂಡಿತ. ಸ್ಮಾರ್ಟ್ ಕಾರ್ಡ್ ನೀವನ್ನು ಮಾಡಿಸ್ಕೊಳ್ಬೇಕು ಅಂತಂದರೆ ನಿಮಗೇನೇ ಡೌಟ್ ಬಂತು ಅಂದರೆ 155-214 ಅಂತ ಒಂದು ಟೋಲ್ ಫ್ರೀ ನಂಬರ್ ಇರುತ್ತೆ. ನೀವು ಅದಕ್ಕೆ ಕಾಲ್ ಮಾಡಿ ಡೀಟೇಲ್ಸ್ ತೊಗೋಬೇಕು. ಮತ್ತು ನೀವು ವೆಬ್ಸೈಟ್ಗೆ ಹೋಗ್ಬಿಟ್ಟು ಅವ್ರದ್ದೊಂದು ವೆಬ್ಸೈಟ್ ಇದೆ, ಅಲ್ಲಿ ನೀವು ಲಾಗಿನ್ ಆಗಿ ನಿಮ್ಮ ಡೀಟೇಲ್ಸನ್ನು ಕೊಟ್ಟರೆ ನಿಮ್ಗೆ ಅದೊಂದು ಸ್ಮಾರ್ಟ್ ಕಾರ್ಡ್ ಬರುತ್ತೆ. ನೀವು ಅದನ್ನು ಈ ಒಂದು ಸೌಲಭ್ಯಕ್ಕೆ ಯೂಸ್ ಮಾಡಿ. ಹೌದು ಸರಿ ಸರ್, ಮಾಡಿಸ್ತೀವಿ. ಏನು ಹೇಳ್ತೀರಾ ಮೇಡಮ್, ಈ ಒಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಜಾರಿಗೆ ತಂದಿರುವಂಥ ಒಂದು ಯೋಜನೆ? ತುಂಬ ಸಂತೋಷ ಸರ್. ಈ ಥರ ಎಲ್ಲ ಬಂದಿರೋದು ಯಾವತ್ತೂ ಬಂದಿರಲಿಲ್ಲ. ಇವಾಗ ಬಂದಿರೋದಕ್ಕೆ ತುಂಬ ಸಂತೋಷ. ನಾವು ಎಲ್ಲರಿಗೂ ಹೇಳ್ಕೊತೀವಿ. ನಮ್ಮ ಮನೆಗೂ ಅವರೇ ಮನೆಗೆಲ್ಲ ಹೊಲಿತಾರೆ ಅಂಥವ್ರಿಗೆಲ್ಲ ಹೇಳ್ಕೊ. ಓಕೆ, ಇದಿಷ್ಟು ಟೈಲರ್ಗಳ ಮಾತು. ಈ ಒಂದು ಯೋಜನೆಯಿಂದ ತುಂಬ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಈ ಒಂದು ಸೌಲಭ್ಯವನ್ನು ಪಡ್ಕೊಳ್ಬೇಕು ಅಂತ ಲೈನ್ ಟಿವಿ ಕಡೆಯಿಂದ ಕೂಡ ನಾವು ಕೇಳ್ಕೊತಾ ಇದ್ದೀವಿ.